ಪ್ರೈಸ್ ದಿ ಲಾರ್ಡ್. ಬೇಗನೆ ಬರುತ್ತಿರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನ ತಿಳಿಸುತ್ತೇನೆ. ಮತ್ತೊಂದು ವಿಡಿಯೋವಾಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ವಿಶೇಷವಾಗಿ ಟ್ರೂ ವಿಷನ್ ಚಾನೆಲ್ ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಅನ್ನ ಅನೇಬಲ್ ಮಾಡಿ, ಅದನ್ನು ಶೇರ್ ಮಾಡಿಕೊಂಡು ನಮ್ಮ ಎಲ್ಲಾ ಪ್ರಿಯಪಟ್ಟವರಿಗೂ ವಿಡಿಯೋನ ಕಳಿಸಿಕೊಡ್ಬೇಕು ಎಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನನ್ನ ವಿಡಿಯೋ ನೀವೆಲ್ಲರೂ ನೋಡುತ್ತಾ ಇರುವುದಕ್ಕಾಗಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸೊ ನಾವು ಕಲಿತಿರುವಂತ ವಿಷಯದ ಕಡೆಗೆ ನಮ್ಮ ಗಮನವನ್ನು ಕೊಡೋಣ. ಬೇಗನೆ ನಾವು ಕಲಿತಿರುವಂತ ವಿಷಯದ ಕಡೆಗೆ ಆಮೇಲೆ ಹೋಗುವುದಕ್ಕಾಗಿ ಕರ್ತನಲ್ಲಿ ಇಷ್ಟಪಡುತ್ತೇನೆ. ಇವತ್ತು ನಾವು ಚಿಂತಿಸುವುದಕ್ಕಿರುವಂತ ವಿಷಯ ಕರ್ತನಾದ ಯೇಸು ಕ್ರಿಸ್ತುವಿನ ಮೇಜಿನ ವಿಷಯ ಬಗ್ಗೆ ನಾವು ಚಿಂತಿಸುತ್ತಾ ಇದೆ. ಕಳೆದ ವಿಡಿಯೋಸ್ಗಳು ಕಾಣದೇ ಇರುವವರು ಆ ವಿಡಿಯೋಸ್ಗಳು ನೋಡಿದರೆ ನಿಮಗೆ ಅದು ಗೊತ್ತಾಗುತ್ತದೆ. ಯೇಸು ಸ್ಥಾಪಿಸಿರುವಂತ ಕರ್ತನ ಮೇಜಿನ ವಿಷಯ ಬಗ್ಗೆ ಆಗಿದೆ ನಾವು ಚಿಂತಿಸುತ್ತಾ ಬರುವುದು. ಸೊ ಇವತ್ತು ನಾವು ಚಿಂತಿಸುವಂತ ವಿಷಯ ಕರ್ತನ ಮೇಜಿಗೆ ಬರುವಂತವರು ಅರಿತಿರ್ಬೇಕಾದಂತ ತಿಳಿದುಕೊಳ್ಳಬೇಕಾದಂತ ಕೆಲವೊಂದು ನಿಜವಾದಂತ ಸಂಗತಿಗಳನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಈ ವಿಡಿಯೋ ನಿಮಗೆ ಸಹಾಯವಾಗಲಿ. ಸೊ ಇವತ್ತಿನ ವಿಷಯ ಕರ್ತನ ಮೇಜಿನಲ್ಲಿ ನಾವು ತಿಳಿದುಕೊಳ್ಳುವುದಕ್ಕಾಗಿರುವಂತ ಇವತ್ತಿನ ವಿಷಯವು ಇಟ್ ಈಸ್ ಸಿಗ್ನಿಫಿಕೇಶನ್ ಎಂಬುದಾಗಿ ಹೇಳಿದರೆ ಪ್ರಾಧಾನ್ಯತೆ ಎಂಬುದಾಗಿ, ಪ್ರಾಮುಖ್ಯತೆ ಎಂಬುದಾಗಿ. ಪ್ರಾಮುಖ್ಯತೆ ಏನಾಗಿದೆ? ಕರ್ತನ ಮೇಜು ನಾವು ನಡೆಸಿಕೊಳ್ಳುವಾಗ ಆ ಮೇಜಿನಲ್ಲಿ ಇರುವಂತ ಪ್ರಾಮುಖ್ಯತೆ ಏನಾಗಿದೆ, ಮುಖ್ಯವಾದಂತ ವಿಷಯಗಳು ಏನು ಎಂಬುದಾಗಿ ನಮಗೆ ಸ್ವಲ್ಪ ಸಮಯದ ಒಳಗೆ ಕಲಿತುಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಅದರ ಪ್ರಾಮುಖ್ಯತೆ ಏನೆಂದರೆ ದೇರ್ ಆರ್ 3 kinds ಆಫ್ ಸಿಗ್ನಿಫಿಕೇಶನ್ ಇನ್ ದಿ ಲಾರ್ಡ್ಸ್ ಟೇಬಲ್. 3 ವಿಧವಾದಂತ ಪ್ರಾಮುಖ್ಯತೆಗಳನ್ನ ಕರ್ತನ ಮೇಜಿನ ವಿಷಯಕ್ಕೆ ಬರುವಾಗ, ಮೇಜಿನ ಆಚರಣೆಗೆ ಬರುವಾಗ ನಾವು ಅರಿತಿರಬೇಕಾದಂತ ಕಾರ್ಯವಾಗಿದೆ. ಒಂದು ಏನೆಂದರೆ ಜೀಸಸ್ ಈಸ್ ದ ಬ್ರೆಡ್ ಆಫ್ ಲೈಫ್. ಯೇಸು ಕ್ರಿಸ್ತನು ಜೀವನದ ರೊಟ್ಟಿ ಎಂಬುದಾಗಿ ನಾವು ಅರಿಯಬೇಕು. ಅಂದರೆ ಕರ್ತನ ಮೇಜಿಗೆ ನಾವು ತಿನ್ನುವಂತ ಆ ರೊಟ್ಟಿಯ ಆಮೇಲೆ ಪೀಸುಗಳನ್ನ ಆಮೇಲೆ ಸ್ವಲ್ಪ ಮುರಿದನ್ನ ಅದನ್ನ ನಾವು ತಿನ್ನುವಾಗ ಆ ರೊಟ್ಟಿ ನಮಗೆ ತೋರಿಸುವುದು ಯೇಸು ಕ್ರಿಸ್ತನು ಆಮೇಲೆ ಮನುಷ್ಯನಿಗೆ ಜೀವ ಕೊಡುವಂತ ರೊಟ್ಟಿಯಾಗಿದೆ. ಯೇಸು ಕ್ರಿಸ್ತನಾಗಿದೆ ಮನುಷ್ಯನಿಗೆ ಜೀವವನ್ನು ಕೊಡುವಂತ ರೊಟ್ಟಿ. ಅದು ಹೇಗೆ? ವಚನ ನಮಗೆ ಹೇಳುತ್ತಾ ಇದೆ, ಗೋಧಿ ಕಾಳುಗಳು ಒಂದು ಮಿಷಿನ್ ಒಳಗೆ ಹೋಗಿ ಇಲ್ಲ ಗ್ರೈಂಡರ್ ಒಳಗೆ ಹೋಗಿ ಅದು ಪುಡಿಯಾಗಿ ಆಮೇಲೆ ನಮ್ಮ ಕೈಯಲ್ಲಿ ಬರುವಾಗ ನಾವು ಅದನ್ನ ತೆಗೆದು ರೊಟ್ಟಿ ಮಾಡುವಾಗ ಅನೇಕ ಗೋಧಿ ಕಾಳುಗಳು ಪುಡಿಯಾಗಿ ಒಂದು ರೊಟ್ಟಿಯಾಗಿ ನಮ್ಮ ಕೈಗಳಲ್ಲಿ ಬರುವ ಹಾಗೆ ಯೇಸು ಕ್ರಿಸ್ತನು ದೇವರ ಕೋಪ ಎಂಬುದಾಗಿರುವ ಗೇಂಟ್ರಿನಲ್ಲಿ ಬಿದ್ದು ಮುರಿದು ಹೊಡೆಯಲ್ಪಟ್ಟು ನಾಶನದ ಆಮೇಲೆ ಭಾಗ ಅವನ್ನ ಒತ್ತುಕೊಂಡು, ಅಂದರೆ ನಶಿಸಿ ಹೋಗುವಂತ ಜನರಿಗೋಸ್ಕರವಾಗಿ ಅವನ ಪ್ರಾಣವನ್ನು ಕೊಟ್ಟು ಅವನು ಮುರಿಯಲ್ಪಟ್ಟವನಾಗಿ 3ನೆಯ ದಿನದಲ್ಲಿ ಪುನರುದ್ಧಾರ ಹೊಂದಿ ಬರುವಂತ ಆ ಯೇಸು ಮಾನವನಿಗೆ ಜೀವವನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿ ಸೂಚಿಸುವಂತ ವಿಷಯವಾಗಿದೆ ರೊಟ್ಟಿಯನ್ನ ನಾವು ಮುರಿಯುವುದು ಎಂಬುದಾಗಿ. ಹಾಗಾದರೆ ಕರ್ತನ ಮೇಜಿಗೆ ನಾವು ತಿನ್ನುವಂತ ರೊಟ್ಟಿ ಅಲ್ಲ ನಮಗೆ ಜೀವ ಕೊಡುವುದು, ಹೊರತು ಯೇಸು ಕ್ರಿಸ್ತನಾಗಿದ್ದಾನೆ ನಮಗೆ ಜೀವವನ್ನು ಕೊಡುವುದು. ಯೇಸು ಜೀವ ಕೊಡುವವನು ಎಂಬುದಾಗಿ ನಾವು ಆತನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಮೇಜನ್ನ ಪಾಲುಗಾರರಾಗುತ್ತಾ ಇದೆ. ಓಕೆ, ಹಾಗಾದ್ರೆ ಜೀಸಸ್ ಕ್ರೈಸ್ಟ್ ಈಸ್ ದ ಬ್ರೆಡ್ ಆಫ್ ಲೈಫ್. ಯೇಸು ಜೀವ ಕೊಡುವಂತ ರೊಟ್ಟಿಯಾಗಿದೆ. ಆಮೇಲೆ ಯೇಸು ಆಗಿದೆ ಜೀವ ಕೊಡುವಂತ ರೊಟ್ಟಿ ಎಂದೇ
ತೋರ್ಪಡಿಸುವುದಕ್ಕೋಸ್ಕರವಾಗಿ ನಡೆಸುವಂತ ಸೇವೆಯಾಗಿದೆ ಕರ್ತನ ಮೇಜು. ಅದರ ಆಮೇಲೆ ಪ್ರಾಮುಖ್ಯತೆ ಅದಾಗಿದೆ. ಒಟ್ಟಿಗೂ ದ್ರಾಕ್ಷಾರಸಕ್ಕೂ ಅಲ್ಲ, ಕ್ರಿಸ್ತನಿಗಾಗಿದೆ ಪ್ರಾಮುಖ್ಯತೆ. ಯೇಸು ಆಗಿದೆ ಜೀವ ಕೊಡುವವನು ಎಂಬುದಾಗಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥಿ 11ನೇ ಅಧ್ಯಾಯ 24ನೇ ವಾಕ್ಯವು ಮತ್ತು ಆಮೇಲೆ ನಾವು ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಾಕ್ಯ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ 10ರಿಂದ 12 ಇರುವಂತ ವಾಕ್ಯಗಳು ಇದಕ್ಕೆ ಆಮೇಲೆ ಸಮಾನವಾಗಿರುವಂತ ವಾಕ್ಯಗಳಾಗಿದೆ. ನಾನಿವಾಗ ಹೇಳಿರುವಂತ ವಿಷಯಕ್ಕೆ ಸಮಾನವಾಗಿರುವಂತ ವಾಕ್ಯಗಳಾಗಿದೆ. ಹಾಗಾದ್ರೆ ಒಂದನೆಯ ಸಿಗ್ನಿಫಿಕೇಶನ್, ಒಂದನೆಯ ಪ್ರಾಮುಖ್ಯತೆ ಯೇಸು ಕ್ರಿಸ್ತನಾಗಿದ್ದಾನೆ ಜೀವವುಳ್ಳಂತ ರೊಟ್ಟಿ ಎಂಬುದಾಗಿ. ಓಕೆ, ಎರಡನೇ ವಿಷಯಕ್ಕೆ ಬರುವಾಗ ರಿಮೈನ್ಸ್ ಆಸ್ ದಿ ಸ್ಯಾಕ್ರಿಫಿಕೇಶನ್ ಓ ಸಫರಿಂಗ್ ಆಫ್ ಕ್ರೈಸ್ಟ್. ಎರಡನೇದು, ಇದು ನೆನಪು ಮಾಡುತ್ತಾ ಇದೆ ಯೇಸು ಕ್ರಿಸ್ತುವಿನ ಕಷ್ಟಾನುಭವಗಳನ್ನ. ಯೇಸು ಸಹಿಸಿಕೊಂಡಿರುವಂತ ಶ್ರಮೆ, ಯೇಸು ಆಮೇಲೆ ತಿಂದಿರುವಂತ ಪೆಟ್ಟು, ಯೇಸು ಅನುಭವಿಸಿರುವಂತ ಕಷ್ಟಗಳನ್ನ ನೆನಪು ಮಾಡುವಂತ ಸೇವೆಯಾಗಿದೆ ಕರ್ತನ ಮೇಜು. ಓಕೆ, ಕರ್ತನ ಮೇಜಿಗೆ ನಾವು ಬರುವಾಗ ನಾವು ಚಿಂತಿಸಬೇಕಾಗಿರುವಂತ ವಿಷಯ, ನನಗೋಸ್ಕರವಾಗಿ ಒಬ್ಬನು ಒಡೆಯಲ್ಪಟ್ಟನು, ನನಗೋಸ್ಕರವಾಗಿ ಒಬ್ಬನ ರಕ್ತವು ಸುರಿಸಿತ್ತು, ನನಗೋಸ್ಕರವಾಗಿ ಒಬ್ಬನ ಪ್ರಾಣವನ್ನು ಕೊಟ್ಟನು. ಅದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಅನುಭವಿಸಿರುವಂತ ಕಷ್ಟಗಳನ್ನ ಕರ್ತನ ಮೇಜಿನಲ್ಲಿ ನೆನಪು ಮಾಡುವಂತದಾಗಿದೆ ಕರ್ತನ ಮೇಜು ಎಂಬುದಾಗಿ. ಆಮೇಲೆ ಸ್ತೋತ್ರ, ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಆ ಕಷ್ಟಾನುಭವಗಳು ಕೇವಲ ಕರ್ತನ ಮೇಜಿಗೆ ಬರುವಾಗ ಮಾತ್ರ ನೆನಪು ಮಾಡಬೇಕಾಗಿ ಇರುವಂತದಲ್ಲ, ಅದು ಎಲ್ಲಾ ಸಮಯದಲ್ಲಿ ನೆನಪು ಮಾಡಬೇಕು. ವಿಶೇಷ ಕರ್ತನ ಮೇಜು ನಮಗೆ ತೋರಿಸುವುದು ಆತನ ಕಷ್ಟಗಳನ್ನ ನೆನಪು ಮಾಡಿಕೊಳ್ಳುವುದಾಗಿದೆ ಎಂಬುದಾಗಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಾಕ್ಯವನ್ನು ನಾವು ಓದುವಾಗ ನಮಗೆ ಗೊತ್ತಾಗುತ್ತದೆ. ಆತನ ಕಷ್ಟಗಳನ್ನ ನೆನಪು ಮಾಡಬೇಕು. ಅದು ನೆನಪು ಮಾಡುವುದಕ್ಕೆ ಆಮೇಲೆ ಒಂದು ಅವಸರವನ್ನು, ಎಲ್ಲಾ ದಿವಸಗಳು ನಾವು ಅದನ್ನ ನೆನಪು ಮಾಡಬೇಕಂತ ನಾನು ಹೇಳಿದ್ದೇನೆ. ಆದರೆ ಆಮೇಲೆ ವಿಶೇಷವಾಗಿ ಆಮೇಲೆ ಮೇಜಿಗೆ ನಾವು ಬರುವಾಗ ಆತನನ್ನು ನೆನಪು ಮಾಡುವಂತ ಅವಶ್ಯಕತೆಯಾಗಿದೆ. ಇದು ನೆನಪು ಮಾಡದಂತೆ ಆ ಮೇಜಿನಲ್ಲಿ ಪಾಲುಗಾರರಾಗಬಾರದು. ಮೂರನೇದಾಗಿ, ಪೀಪಲ್ ಆಫ್ ಡಿಫರೆಂಟ್ ವಾಕ್ ಆಫ್ ಲೈಫ್ ಬಿಕೇಮ್ ಆಫ್ ಒನ್ ಫೇತ್ ಅಂಡ್ ಒನ್ ಇನ್ ಕ್ರೈಸ್ಟ್. ಅಂದರೆ ಮೂರನೇ ವಿಷಯವು, ಮೂರನೆಯ ಪ್ರಾಮುಖ್ಯತೆ ಏನಂದರೆ, ವಿವಿಧ ರೀತಿಗಳಲ್ಲಿ ಜೀವಿಸಿರುವಂತ, ವಿವಿಧವಾದಂತ ಸನ್ನಿವೇಶಗಳಲ್ಲಿ ಜೀವಿಸಿರುವಂತ ಜನರು ಒಟ್ಟಾಗಿ ಬಂದು ಆಮೇಲೆ ಕೂಡಿ ಆಚರಿಸುವಂತ ಈ ಮೇಜು ನಮಗೆ ತೋರಿಸುವುದು ಒಂದೇ ವಿಶ್ವಾಸ, ಕ್ರಿಸ್ತನಲ್ಲಿ ಒಬ್ಬರೇ ಎಂಬುದಾಗಿರುವಂತ ಚಿಂತೆ ನಮಗೆ ಹುಟ್ಟಿಸುವಂತದಾಗಿರಬೇಕು ಎಂಬುದಾಗಿ. ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ವಿವಿಧವಾದಂತ ಜೀವಿತ ರೀತಿಗಳಲ್ಲಿ ಜೀವಿಸಿದವರಾದಂತ ನಾವು, ವಿವಿಧ ಕಲ್ಚರ್ಗಳು, ವಿವಿಧ ಸ್ವಭಾವಗಳಲ್ಲಿ ಜೀವಿಸಿರುವಂತ ನಾವು ಕರ್ತನ ಮೇಜಿನ ಮೂಲಕವಾಗಿ ಕೂಡಿ ಬರುವಾಗ ನಾವೆಲ್ಲ ಯೇಸು ಕ್ರಿಸ್ತನಲ್ಲಿ ಒಂದೇ ದೇಹದ ಅಂಗಗಳು. ನಾವು ಒಂದೇ ವಿಶ್ವಾಸವುಳ್ಳವರಾಗಿದ್ದೇವೆ. ನಮ್ಮಲ್ಲಿ ಹಲವಾರು ವಿಶ್ವಾಸಗಳಿಲ್ಲ, ನಮ್ಮಲ್ಲಿ ಹಲವಾರು ಚಿಂತೆಗಳಿಲ್ಲ. ಒಂದೇ ಚಿಂತೆ, ಒಂದೇ ವಿಶ್ವಾಸ, ಏಕ ವಿಶ್ವಾಸ. ಮಾನವನ ರಕ್ಷಣೆಗಾಗಿ ಈ ಲೋಕಕ್ಕೆ ಇಳಿದು ಬಂದು ಸ್ವಂತ ಪ್ರಾಣವನ್ನು ಕೊಟ್ಟು ಮನುಷ್ಯನನ್ನ ಪ್ರೀತಿಸಿರುವ ಯೇಸುವಿನಲ್ಲಿರುವಂತ ವಿಶ್ವಾಸ, ಅದು ಏಕ ವಿಶ್ವಾಸವು, ಏಕ ರಕ್ಷಣೆ ಕ್ರಿಸ್ತನ ಮೂಲಕ ದೊರಕುವುದು ಎಂಬುದಾಗಿ ತೋರ್ಪಡಿಸುವುದಕ್ಕಾಗಿ ಒಟ್ಟಿಗೆ ಕೂಡಿ ಬಂದು ಮಾಡುವಂತ ಸೇವೆಯಾಗಿದೆ ಕರ್ತನ ಮೇಜು. ಹಾಗಾದ್ರೆ 3 ಕಾರ್ಯಗಳನ್ನ ನಿಮಗೆ ಅರ್ಥವಾಯಿತು ಎಂಬುದಾಗಿ ಚಿಂತಿಸುತ್ತೇನೆ. ಒಂದು, ಯೇಸು ಕ್ರಿಸ್ತನಾಗಿದ್ದಾನೆ ಜೀವ ಕೊಡುವಂತ ರೊಟ್ಟಿ ಎಂಬುದಾಗಿ.
ಎರಡನೇದಾಗಿ ಕರ್ತನ ಕಷ್ಟಗಳನ್ನ, ಆತನ ಅನುಭವಿಸಿರುವಂತ ಪೀಡನಗಳನ್ನ ನೆನಪು ಮಾಡುವಂತ ಸೇವೆಯಾಗಿದೆ ಕರ್ತನ ಮೇಜು. ಮೂರನೇದಾಗಿ ಅನೇಕರಾದಂತ ನಾವು ಕ್ರಿಸ್ತನಲ್ಲಿ ಒಂದೇ ಎಂಬುದಾಗಿಯೂ ಒಂದೇ ವಿಶ್ವಾಸ ಎಂಬುದಾಗಿಯೂ ತೋರ್ಪಡಿಸುವಂತ ಸೇವೆಯಾಗಿದೆ ಕರ್ತನ ಮೇಜು ಎಂಬುದಾಗಿ. ನಿಮಗೆ ಆ ಕಾರ್ಯವನ್ನ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಆಮೇಲೆ ಮುಂದಿನ ವಿಷಯಕ್ಕಾಗಿ ಹೋಗುವುದಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ಮುಂದಿನ ವಿಷಯ ಏನಂದ್ರೆ, ಇಟ್ ಈಸ್ ಪ್ರೊಕ್ಲಮಿನೇಷನ್ ಎಂಬುದಾಗಿ. ಕರ್ತನ ಮೇಜು ನಮಗೆ ಕೂಗಿ ಹೇಳುವಂತ ಕಾರ್ಯವೇನು? ಇಟ್ಸ್ ಪ್ರೊಕ್ಲಮೇಷನ್ ಎಂಬುದಾಗಿ. ಕರ್ತನ ಮೇಜು ನಮಗೆ ಕೂಗಿ ಹೇಳುವಂತ ವಿಷಯ ಏನಾಗಿದೆ? ಕರ್ತನ ಮೇಜು ನಮಗೆ ಕೂಗಿ ಹೇಳುವಂಥದ್ದು, ಅದು ನಮಗೆ ತಿಳಿಯಪಡಿಸುವುದು ಏನಾಗಿದೆ? ಕರ್ತನ ಮೇಜು ತಿಳಿಸುವಂಥದ್ದು ಏನಾಗಿದೆ? ಮೇಜಿಗೆ ಬರುವವರಿಗೆ, ಮೇಜಿನಲ್ಲಿ ಪಾಲುಗಾರಾಗುವವರಿಗೆ ಒಂದು ವೇಳೆ ಅದು ಗೊತ್ತಾಗಬಹುದು. ಆದ್ರೂ ಆಮೇಲೆ ಒಂದು ಕ್ಲಾಸ್ ಆಗಿರುವುದರಿಂದ ಅದು ಅರಿಯುವುದಕ್ಕೋಸ್ಕರವಾಗಿ ನಾನು ಅದೆಲ್ಲ ನಿಮಗೆ ತಿಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಅದು ಕರೆದು ನಮಗೆ ಹೇಳುವಂತ ಕೆಲವೊಂದು ಕಾರ್ಯಗಳು ಉಂಟು ಎಂಬುದಾಗಿ. ಕರ್ತನ ಮೇಜು ನಮಗೆ ತಿಳಿಯಪಡಿಸುವಂತ ಕೆಲವೊಂದು ಕಾರ್ಯಗಳು. ದೇರ್ ಆರ್ 3 kinds of proclamation ಇನ್ ದಿ ಲಾರ್ಡ್ಸ್ ಟೇಬಲ್. ಕರ್ತನ ಮೇಜಿನಲ್ಲಿ 3 ಕಾರ್ಯಗಳನ್ನ ನಮಗೆ ಕೂಗಿ ಹೇಳುವಂಥದ್ದು, ಮೀನ್ಸ್ ನಮಗೆ ತಿಳಿಸುವಂತದಾಗಿದೆ. ಕರ್ತನ ಮೇಜಿನ ಸಮಯ, ಮೇಜಿನ ನಡೆಸುವುದರ ನಂತರವಾಗಿ ಆ ಮೇಜಿನಲ್ಲಿ ಪಾಲುಗಾರಾಗುವಂತ ಸಭೆಯ ವಿಶ್ವಾಸಿಗಳಿಗೂ ಮೇಜಿನಲ್ಲಿ ಇರುವಂತವರಿಗೂ ಎಲ್ಲರಿಗೂ ಕೂಗಿ ಹೇಳುವಂತ ಒಂದು 3 ಕಾರ್ಯಗಳುಂಟು ಎಂಬುದಾಗಿ. ಒಂದು ಕಾರ್ಯವೇನೆಂದರೆ ದಿ ಪಾಸ್ಟ್ ನಮಗೆ ಹೇಳುತ್ತಾ ಇದೆ. ಪಾಸ್ಟ್ ಅಂದ್ರೆ ಕಳೆದೋಗಿರುವಂತ ವಿಷಯವನ್ನ ನಮಗೆ ಮೊದಲನೇದಾಗಿ ಹೇಳುತ್ತಾ ಇದೆ. ಏನಾಗಿದೆ ಈ ಕಳೆದೋಗಿರುವಂತ ವಿಷಯ? ದಿ ಪಾಸ್ಟ್ ಎಂಬುದಾಗಿ ನಾವು ಹೇಳುತ್ತೇವೆ. ಅಂದ್ರೆ ಕಳೆದೋದಂತ ವಿಷಯ, ನಡೆದಾದಂತ ವಿಷಯ, ಅದು ಕರ್ತನ ಮೇಜಿನಲ್ಲಿ ನಮಗೆ ತಿಳಿಸುವಂತದಾಗಿದೆ. ಅದೇನಂತಾರೆ, ಲುಕಿಂಗ್ ಬ್ಯಾಕ್ವರ್ಡ್ if the finger towards the death, resurrection and ascension of Jesus Christ. ಅಂದರೆ ಕಳೆದೋದಂತ ವಿಷಯವನ್ನ ನಮಗೆ ನೆನಪು ಮಾಡುವಂತ ಒಂದು ವಿಷಯ ಕರ್ತನ ಮೇಜಿನಲ್ಲಿ ನಾವು ಹೇಳುತ್ತಾ ಇದೆ. ಅದು ಏನಂತಾರೆ, ಅದು ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತುವಿನ ಅವನ ಜನನ, ಆತನ ಮರಣ, ಆತನ ಪುನರುದ್ಧಾನ, ಆತನ ಉಳುವಿಕೆ, ಆತನ ಪುನರುದ್ಧಾನವನ್ನು ಕುರಿತಾಗಿ ನಮಗೆ ಹೇಳುತ್ತಾ ಇದೆ. ಏನು? ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನನ್ನು ರಕ್ಷಿಸುವುದಕ್ಕಾಗಿ ಜನಿಸಿದನು. ಮನುಷ್ಯನಿಗೋಸ್ಕರವಾಗಿ ಕಷ್ಟಗಳನ್ನ ಸಹಿಸಿಕೊಂಡಿದನು. ಮನುಷ್ಯನ ಪಾಪಗಳನ್ನ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಸಾಯಬೇಕಾದಂತ ವ್ಯಕ್ತಿ ಅವನ ಶಿಲುಬೆಯನ್ನ ಹೊತ್ತುಕೋಬೇಕು ಎಂಬುದಾಗಿರುವ ರೀತಿಯಲ್ಲಿ ಯೇಸು ನಮ್ಮ ಪಾಪಗಳನ್ನ ಹೊತ್ತುಕೊಂಡು ಶಿಲುಬೆಯನ್ನ ಹೊತ್ತುಕೊಂಡು ಅವನು ಶಿಲುಬೆಯಲ್ಲಿ ಮರಣ ಹೊಂದಿದನು ಮತ್ತು ಆತನು ಹೂಣಲ್ಪಟ್ಟನು. ಅವನು ಪುನರುತ್ಥಾನವನ್ನು ಹೊಂದಿ ಮೇಲಣ ಲೋಕಕ್ಕೆ ಏರಿ ಹೋದನು ಎಂಬುದಾಗಿ ಅದನ್ನ ನಮಗೆ ಕರ್ತನ ಮೇಜಿನಲ್ಲಿ ಹೇಳುವಂತದಾಗಿದೆ, ಪ್ರೊಕ್ಲೈಮ್ ಮಾಡುತ್ತಾ ಇದೆ, ಆಮೇಲೆ ಪ್ರಘೋಷಿಸುತ್ತಾ ಇದೆ. ಯೇಸು ಈ ಲೋಕಕ್ಕೆ ಬಂದು ಅವನು ಮಾನವನಿಗೋಸ್ಕರ ಸತ್ತು ಹೂಣಲ್ಪಟ್ಟು ಪುನರುದ್ಧಾನ ಹೊಂದಿ ಪರಲೋಕಕ್ಕೆ ಹೋಗಿದ್ದಾನೆ ಎಂಬುದಾಗಿ. ಒಂದಿನದಾಗಿ ಅದು ನಮಗೆ ಕೂಗಿ ಹೇಳುವಂತ ವಿಷಯವಾಗಿದೆ, ತಿಳಿಸುವಂತ ವಿಷಯವಾಗಿದೆ. ಎರಡನೇದಾಗಿ ನಾವು ನೋಡುವಾಗ ದಿ ಪ್ರೆಸೆಂಟ್, ಈಗಿರುವಂತ ವಿಷಯವನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಈಗಿರುವಂತ ವಿಷಯವು ಏನಾಗಿದೆ? ಈ ವರ್ತಮಾನದ ಕಾಲದಲ್ಲಿ ನಡೆಯುವಂತ, ವರ್ತಮಾನ ಕಾಲದಲ್ಲಿ ಇರುವಂತ ವಿಷಯವನ್ನ ಕರ್ತನ ಮೇಜು ನಮಗೆ ತೋರ್ಪಡಿಸುತ್ತಾ ಇದೆ, ಇಲ್ಲ ಅದನ್ನ ನಮಗೆ ಪ್ರೊಕ್ಲೈಮ್ ಮಾಡುತ್ತಾ ಇದೆ, ಹೇಳುತ್ತಾ ಇದೆ. ವರ್ತಮಾನ ಕಾಲದಲ್ಲಿ ಇರುವಂತ ವಿಷಯ ಏನಂದರೆ, ಲುಕಿಂಗ್ ಟುವರ್ಡ್ಸ್ ದ ರಿಮೈನಿಂಗ್ ಬ್ರೆಡ್ ಅಂಡ್ ವೈನ್ ಆನ್ ದಿಸ್ ಟೇಬಲ್. ಅಂದರೆ ಟೇಬಲಿನ ಮೇಲೆ, ಮೇಸೆಯ ಮೇಲೆ ಇರುವಂತ ಬ್ರೆಡ್ ಮತ್ತು ದ್ರಾಕ್ಷಾರಸವನ್ನ ನಮಗೆ ತೋರ್ಪಡಿಸುವುದು. ಇಟ್ ಈಸ್ ಪ್ರೊಕ್ಲೈಮ್
ವಿತೌಟ್ ಸ್ಪೀಕ್ ಅಂಡ್ ಲ್ಯಾಂಗ್ವೇಜ್, ಅಂದರೆ ಅದು ಏನು ಮಾತನಾಡದಂತೆ, ಏನು ಹೇಳದಂತೆ ಆ ಬ್ರೆಡ್ ಮತ್ತು ದ್ರಾಕ್ಷಾರಸವನ್ನ ನಮಗೆ ತಿಳಿಸುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದುವರೆಗೂ ಬಂದಿಲ್ಲ ಎಂಬುದಾಗಿ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಇದುವರೆಗೂ ಈ ಭೂಮಿಗೆ ರಿಟರ್ನ್ ಬಂದಿಲ್ಲ ಎಂಬುದಾಗಿ. ಆತನು ಬರುವವರೆಗೂ ನಾವು ಆತನ ಮೇಜನ್ನು ಆಚರಿಸಬೇಕು ಎಂಬುದಾಗಿ ನಮಗೆ ಕೂಗಿ ಹೇಳುತ್ತಾ ಇದೆ. ಹಾಗಾದರೆ ಕರ್ತನ ಮೇಜಿನ ಸಮಯದಲ್ಲಿ ಆಮೇಲೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ನಮಗೆ ಹೇಳುವುದು ಆಮೇಲೆ ಏನಂತಾರೆ, ನಮ್ಮ ಪ್ರಾಣಪ್ರಿಯನಾದಂತ ಯೇಸು ಇದುವರೆಗೂ ಬಂದಿಲ್ಲ. ಯಾಕಂದರೆ ಅವನು ಪರಲೋಕಕ್ಕೆ ಏರಿ ಹೋಗಿದವನು ತಿರುಗ ಬರುತ್ತೇನೆ ಎಂಬುದಾಗಿ ನಮಗೆ ಪ್ರಾಮಿಸ್ ಮಾಡಿದೆ, ನಮಗೆ ಪ್ರಮಾಣವನ್ನು ಮಾಡಿದ್ದಾನೆ. ಪ್ರಮಾಣ ಮಾಡಿದಂತ ಕರ್ತನು 2026 ವರ್ಷಗಳಾಗಿದ್ದಕ್ಕೂ ಇದುವರೆಗೂ ಬಂದಿಲ್ಲ. ಆದರೆ ನಮ್ಮ ವಿಶ್ವಾಸ ಆತನು ತಿರುಗ ಬರುತ್ತಾನೆ, ಅದನ್ನ ತೋರಿಸುವುದಾಗಿದೆ, ಅದನ್ನ ಆಮೇಲೆ ಹೇಳುವಂತದಾಗಿದೆ, ಅದನ್ನ ಪ್ರೊಕ್ಲೈಮ್ ಮಾಡುವಂತದಾಗಿದೆ. ರೊಟ್ಟಿ ಮತ್ತು ದ್ರಾಕ್ಷಾರಸವು ಮೇಷೆ ಮೇಲೆ ಉಳಿದಿರುವುದನ್ನ ನಮಗೆ ತೋರಿಸುವುದು. ಮೇಷೆ ಮೇಲೆ ಉಳಿದಿರುವಂತ ರೊಟ್ಟಿಯು ದ್ರಾಕ್ಷಾರಸವು ತೋರಿಸುತ್ತಾ ಇದೆ. ಆಮೇಲೆ ಎರಡನೇ ಕಾರ್ಯವು ಯೇಸು ಇದುವರೆಗೂ ಬಂದಿಲ್ಲ ಎಂಬುದಾಗಿ. ಯೇಸು ಬರುವಾಗ ಈ ಭೂಮಿಯಲ್ಲಿ ಕರ್ತನ ಮೇಜು ನಿಂದು ಹೋಗುತ್ತೇವೆ. ಯೇಸು ಬರುವಾಗ ಕರ್ತನ ಮೇಜಿನ ಅವಶ್ಯಕತೆ ಈ ಭೂಮಿಯಲ್ಲಿ ಇಲ್ಲ ಎಂಬುದಾಗಿ ಕೂಡ ವಚನ ನಮಗೆ ತಿಳಿಸುತ್ತಾ ಇದೆ. ಮೂರನೇದಾಗಿ ಫ್ಯೂಚರ್ ಆಗಿದೆ ಎಂಬುದಾಗಿ. ಮೂರನೇದಾಗಿ ಭವಿಷ್ಯತ್ ಕಾಲದಲ್ಲಿರುವಂತ ವಿಷಯವನ್ನ ಕೂಡ ಹೇಳುತ್ತಾ ಇದೆ. ಲುಕಿಂಗ್ ಫಾರ್ವರ್ಡ್ ಲುಕಿಂಗ್ ಫಾರ್ವರ್ಡ್, ಮುಂದಕ್ಕೆ ನೋಡುವುದಕ್ಕಾಗಿ ಹೇಳುತ್ತಾ ಇದೆ. Reveals the second coming of Lord Jesus Christ to take on his bride, the church. ಯೇಸು ಕ್ರಿಸ್ತುವಿನ ಎರಡನೆಯ ಮರಳಿ ಬರೋಣದಲ್ಲಿ ಅವನ ಮೊದಲ ಗೀತಿಯಾದಂತ ಸಭೆಯನ್ನ ಆತನಿ ಲೋಕದಿಂದ ಸೇರಿಸುತ್ತಾನೆ. ಅದು ನಮಗೆ ಹೇಳುತ್ತಾ ಇದೆ ಕರ್ತನ ಮೇಜಿನ ಮೂಲಕವಾಗಿ. ಹಾಗಾದರೆ ಒಂದು ಕರ್ತನ ಮೇಜು ಭೂತಕಾಲದಲ್ಲಿ ಇರುವಂತ ವಿಷಯ ಹೇಳುತ್ತಾ ಇದೆ. ಭೂತಕಾಲದಲ್ಲಿ ಇರುವಂತ ವಿಷಯವೇನೆಂದರೆ, ಯೇಸು ಈ ಲೋಕಕ್ಕೆ ಬಂದು ಮಾನವನ ರಕ್ಷಣೆಗಾಗಿ ಸತ್ತು ಹೂಳಲ್ಪಟ್ಟು ಪುನರುದ್ಧಾನ ಹೊಂದಿ ಪರಲೋಕಕ್ಕೆ ಏರಿ ಹೋದನು. ಆಮೇಲೆ ಪ್ರೆಸೆಂಟ್ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಹೇಳುತ್ತಾ ಇದೆ, ಇದು ಕರ್ತನ ಬರೋಣದವರೆಗೂ ನೀವು ಇದನ್ನ ಮಾಡಬೇಕು. ಆತನ ಬರೋಣದವರೆಗೂ ಕರ್ತನ ಮೇಜನ್ನು ನಡೆಸಬೇಕು. ಕರ್ತನ ಮೇಜಿನಲ್ಲಿ ನಡೆಸುವುದಕ್ಕಾಗಿ ಆಮೇಲೆ ಉಳಿದಿರುವಂತ ದ್ರಾಕ್ಷಾರಸವು ರೊಟ್ಟಿಯು ತೋರಿಸುವುದು ಯೇಸು ಇದುವರೆಗೂ ಬಂದಿಲ್ಲ ಎಂಬುದಾಗಿ. ಮೂರನೇದಾಗಿ ಫ್ಯೂಚರ್ ಹೇಳುತ್ತಾ ಇದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದೇ ಬರುತ್ತಾನೆ. ಆತನು ಬರುವಾಗ ಅವನ ಮೇಜಿನಲ್ಲಿ ಪಾಲುಗಾರರಾಗಿರುವವರನ್ನು ಸ್ವರ್ಗ ರಾಜ್ಯಕ್ಕೆ ಸೇರಿಸುತ್ತೇನೆ ಎಂಬುದಾಗಿರುವ ನಂಬಿಕೆಯನ್ನ ಕರ್ತನ ಮೇಜು ನಮಗೆ ಪ್ರೊಕ್ಲೈಮ್ ಮಾಡುತ್ತಾ ಇದೆ, ಹೇಳುತ್ತಾ ಇದೆ ಎಂಬುದಾಗಿ. ಸೊ ಅದರಿಂದ ಪ್ರೇಮುಳ್ಳ ದೇವಜನರೇ, ಕರ್ತನ ಮೇಜಿಗಾಗಿ ನಾವು ಬರುವಾಗ ಈ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳಬೇಕು ಎಂಬುದಾಗಿ. ಆಮೇಲೆ ಸ್ತೋತ್ರ. ಮತ್ತು ದಿ ಎಲಿಮೆಂಟ್ಸ್ ಮಸ್ಟ್ ಬಿ ಅನ್ಲಿವಿಡ್ ಬ್ರೆಡ್ ಅಂಡ್ ದಿ ಅನ್ಮಿಕ್ಸ್ಡ್ ಗ್ರೇಪ್ಸ್ ಜ್ಯೂಸ್ ಎಂಬುದಾಗಿ. ಕರ್ತನ ಮೇಜಿಗೆ ನಾವು ಉಪಯೋಗಿಸುವಂತ ರೊಟ್ಟಿಯು ದ್ರಾಕ್ಷಾರಸವು ಅದು ಯಾವ ವಿಧವಾದಂತ ಕಲ್ಮಶಗಳು ಇಲ್ಲದೆ ಇರುವಂತದಾಗಬೇಕು ಎಂದು ವಚನ ನಮಗೆ ಹೇಳುತ್ತಾ ಇದೆ. ಹೇಗಂದರೆ, ಹುಳಿ ಇಲ್ಲದೆ ಇರುವಂತ ರೊಟ್ಟಿಯು, ದ್ರಾಕ್ಷಾರಸವೆಂದರೆ ಫ್ರೆಶ್ ಆಗಿರುವಂತ ದ್ರಾಕ್ಷಿಯ ಜ್ಯೂಸು ಆಗಿರಬೇಕು ಎಂಬುದಾಗಿ ಅದು ನಮಗೆ ತಿಳಿಸುತ್ತಾ. ಹುಳಿ ಇಲ್ಲದೆ ಇರುವಂತ ರೊಟ್ಟಿಯು ಯಥಾರ್ಥವಾದಂತ ಒರಿಜಿನಲ್ ಆಗಿರುವಂತ ದ್ರಾಕ್ಷಾರಸವು ನಮಗೆ ಬೇಕಾಗಿದೆ ಎಂಬುದಾಗಿ. ಕೆಲವರು ರೊಟ್ಟಿಗೆ ಬದಲಾಗಿ ಬೇರೆ ಕಾರ್ಯಗಳೆಲ್ಲ ಕೊಡುವಂಥದ್ದು ಇದೆ. ಆದರೆ ಹುಳಿ ಇಲ್ಲದೆ ಇರುವಂತ ರೊಟ್ಟಿಯನ್ನ ಕೊಡಬೇಕು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ದ್ರಾಕ್ಷಾರಸವೆಂದರೆ ಆಮೇಲೆ ದ್ರಾಕ್ಷಿ ಅದನ್ನ ಹಿಂಡಿ ಅದರ ಜ್ಯೂಸ್, ಅದರ ನೀರನ್ನ ತೆಗೆದುಕೊಂಡು ಅದನ್ನ ಕೊಡಬೇಕು ಹೊರತು
ಬೇರೆ ವಿಧವಾದ ಮಿಕ್ಸಡ್ ಆಗಿರುವಂತ ಯಾವುದೇ ಜ್ಯೂಸುಗಳನ್ನ ಉಪಯೋಗಿಸಬಾರದು ಎಂಬುದಾಗಿ. ಅದು ಕರ್ತನ ಮೇಜಿನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೂಡ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅದರಿಂದ ರೊಟ್ಟಿ ಮತ್ತು ದ್ರಾಕ್ಷಾರಸವು ನಾವು ಉಪಯೋಗಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅದು ಹುಳಿ ಇಲ್ಲದೆ ಇರುವಂತ ಬೇರೆ ಯಾವುದೇ ವಿಧವಾದಂತ ಕಾರ್ಯಗಳಾಗಬಾರದು. ಕೆಲವರು ಈ ಫ್ರೂಟ್ಸ್ ಎಲ್ಲ ಹಾಕಿರುವಂತ ಬ್ರೆಡ್ ಯೂಸ್ ಮಾಡುತ್ತೇವೆ, ಕೆಲವರು ಚಪಾತಿ ಯೂಸ್ ಮಾಡುತ್ತೇವೆ. ನಾನು ಆ ವಿಷಯಕ್ಕೆ ಹೋಗುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಆದರೆ ಹುಳಿ ಇಲ್ಲದೆ ಇರುವಂತ, ಯಾವ ಮಿಕ್ಸು ಇಲ್ಲದೆ ಇರುವಂತ ಒಂದು ರೊಟ್ಟಿ ಎಂಬುದಾಗಿ ವಚನ ಹೇಳುತ್ತಾ ಇದೆ. ಸೊ ಅದನ್ನ ನೀವು ಉಪಯೋಗಿಸಿಕೊಳ್ಳುವುದು ಕರ್ತನ ಮೇಜಿಗೆ ನಾವು ಕೊಡುವಂತ ಬಹುಮಾನವಾಗಿರುತ್ತದೆ, ರೆಸ್ಪೆಕ್ಟ್ ಆಗಿರುತ್ತದೆ ಎಂಬುದಾಗಿ. ಸೊ ಹಾಗಾದರೆ ನಾವು 2 ಕಾರ್ಯಗಳನ್ನ ಇವತ್ತು ಚಿಂತಿಸಿದ್ದೇವೆ. 2 ವಿಷಯಗಳನ್ನ ಇವತ್ತು ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದರು. ಕರ್ತನ ಮೇಜಿಗೆ ಬರುವಾಗ ಕರ್ತನ ಮೇಜಿನ ಸಿಗ್ನಿಫಿಕೇಶನ್ ಎಂಬುದಾಗಿ, ಅಂದರೆ ಕರ್ತನ ಮೇಜು ನಮಗೆ ತಿಳಿಸುವಂತ ಪ್ರಾಧಾನ್ಯತೆ ಏನು, ಪ್ರಾಧಾನ್ಯತೆಯ ಪ್ರಾಮುಖ್ಯತೆಯನ್ನ ಕುರಿತಾಗಿ ನಾವು ಕಲಿತಿದ್ದೇವೆ. ಮತ್ತು ಕರ್ತನ ಮೇಜು ನಮಗೆ ತಿಳಿಸಿಕೊಡುವಂತ, ಅದನ್ನ ಹೇಳಿಕೊಡುವಂತ 3 ಕಾರ್ಯಗಳು, ಅದು ಹಿನ್ನೆಲೆಯ ವಿಷಯಗಳು, ಇವತ್ತಿನ ವಿಷಯಗಳು, ನಾಳೆಯ ವಿಷಯಗಳು ಎಂಬುದಾಗಿರುವ ಒಂದು ರೀತಿಯಲ್ಲಿ ನಾವು ನೋಡಿದ್ದೇವೆ. ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಎಂಬುದಾಗಿರುವ ರೀತಿಯಲ್ಲಿ ನಾವು ನೋಡಿದ್ದೇವೆ. ಏನೆಂದರೆ ನಮ್ಮ ಕರ್ತನ ಮರಣ, ಆತನ ಪುನರುದ್ಧಾನವು ಮತ್ತು ಆತನ 2ನೇ ಮರಳಿ ಬರವು, ಆತನ ಸಭೆ ಭೂಮಿಯಿಂದ ಎತ್ತಲ್ಪಡುವಂತ ಕಾರ್ಯ ಕರ್ತನ ಮೇಜಿನಲ್ಲಿ ನಮಗೆ ಕೂಗಿ ಹೇಳುತ್ತೇವೆ. ಅನೇಕ ಪ್ರಿಯಪಟ್ಟವರು ಕರ್ತನ ಮೇಜಿಗೆ ಪಾಲುದಾರರಾಗುವುದಕ್ಕಾಗಿ ಇರುವವರ ಪಾಲು ಮತ್ತು ಅವರಿಗಿರುವಂತ ಹಕ್ಕು ಇಲ್ಲಿ ಉಳಿದಿರುವುದನ್ನ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ. ಕರ್ತನ ಮೇಜು ನಡೆಸಿದಾದ್ಮೇಲೆ ರೊಟ್ಟಿ ಮತ್ತು ದ್ರಾಕ್ಷಾರಸ ಉಳಿದಿರುತ್ತದೆ. ಅದರ ವಿಷಯ ಬಗ್ಗೆ ಆಗಿದೆ ನಾನು ನಿಮಗೆ ತಿಳಿಸಿರುವುದು. ಆ ಉಳಿದಿರುವಂತ ರೊಟ್ಟಿಯಲ್ಲಿ ದ್ರಾಕ್ಷಾರಸ ತೋರಿಸುವುದು 3 ಕಾರ್ಯಗಳನ್ನ ಹೇಳುತ್ತಾ ಇದೆ ಎಂಬುದಾಗಿ. ಅದರಲ್ಲಿ ಒಂದನೇ ವಿಷಯವಾಗಿದೆ ಯೇಸು ಕ್ರಿಸ್ತುವಿನ ಮರಣವು ಪುನರುದ್ಧಾನವು ಎಂಬುದಾಗಿ. 2ನೇ ವಿಷಯವಾಗಿದೆ ಅವನ ಬರೋಣವು ಇದುವರೆಗೂ ಆಗಲಿಲ್ಲ, ಅದರಿಂದ ಆತನ ಬರೋಣಕ್ಕಾಗಿ ಸಿದ್ಧರಾಗಬೇಕಾಗಿರುವಂತ ಮೇಜಿನಲ್ಲಿ ಪಾಲುಗಾರರಾಗಬೇಕಾಗಿರುವವರ ರೊಟ್ಟಿ ಮತ್ತು ದ್ರಾಕ್ಷಾರಸವು ಉಳಿದಿದೆ ಎಂಬುದಾಗಿ. ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕರ್ತನ ಮೇಜು ನಮಗೆ ಕೂಗಿ ಹೇಳುತ್ತಾ ಇದೆ. ಮತ್ತು ಹೇಳುತ್ತಾ ಇದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದುವರೆಗೂ ಬಂದಿಲ್ಲ. ಆತನು ಬರುವಾಗ ಅವನ ಮೊದಲ ಗೀತೆಯನ್ನ ಈ ಭೂಮಿಯಿಂದ ಎತ್ಕೊಂಡು ಸ್ವರ್ಗಕ್ಕೆ ಏರಿ ಹೋಗುತ್ತೇವೆ. ಹಾಗಾದರೆ ಆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಉಪಯೋಗಿಸಿಕೊಳ್ಳುವವರು ಅದರ ರೊಟ್ಟಿಯನ್ನು ಉಪಯೋಗಿಸಿರಿ, ದ್ರಾಕ್ಷಾರಸವನ್ನು ಉಪಯೋಗಿಸಿರಿ. ಅದಕ್ಕೆ ಯೋಗ್ಯವಾದಂತ ರೀತಿಯಲ್ಲಿ ಅದನ್ನು ನಡೆಸಿಕೊಳ್ಳಬೇಕು ಹೊರತು ಹುಳಿ ಇರುವಂತ ರೊಟ್ಟಿ ಆಗಲಿ, ಮುಂದಿನ ಜ್ಯೂಸಿಗೆ ಬದಲಾಗಿ ಬೇರೆ ಯಾವುದಾದ್ರೂ ಜ್ಯೂಸ್ ಉಪಯೋಗಿಸಿರಿ ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇಲ್ಲ. ಸೊ ಎಲ್ಲವೂ ದೇವರ ಇಷ್ಟಕ್ಕೆ, ದೇವರ ಚಿತ್ತಕ್ಕನುಸೃತವಾಗಿ ಅದನ್ನು ನಡೆಸಬೇಕು ಎಂಬುದಾಗಿ ವಚನ ನಮಗೆ ಕೃತ್ಯವಾಗಿ ಅದನ್ನ ತಿಳಿಸುತ್ತಾ ಇದೆ ಎಂಬುದಾಗಿ. ಮತ್ತು ಮತ್ತೊಂದು ವಿಷಯವನ್ನ ಕೂಡ ನಮಗೆ ಚಿಂತಿಸಿಕೊಂಡು ಇವತ್ತಿನ ವಿಡಿಯೋವನ್ನ ನಮಗೆ ವೈಂಡ್ ಅಪ್ ಮಾಡಿಕೊಳ್ಳೋಣ. ಮತ್ತೊಂದು ವಿಷಯ, ಇಟ್ಸ್ ಯೂನಿಕ್ನೆಸ್ ಎಂಬುದಾಗಿ ಹೇಳುತ್ತಾ ಇದೆ. ಕರ್ತನ ಮೇಜಿನ ಯೂನಿಕ್ನೆಸ್ ಎಂದರೆ ವಿಶೇಷತೆ ಎಂಬುದಾಗಿ. ಕರ್ತನ ಮೇಜಿನ ಯೂನಿಕ್ನೆಸ್, ಅನ್ಯೂನ್ಯತೆ, ಅವ್ರ ವಿಶೇಷತೆ ಏನು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಕರ್ತನ ಮೇಜಿಗೆ ಒಂದು ಯೂನಿಕ್ನೆಸ್ ಉಂಟು, ಒಂದು ವಿಶೇಷತೆ ಉಂಟು, ವಿಶಿಷ್ಟತೆ ಉಂಟು ಎಂಬುದಾಗಿ. ಅದು ಹೇಗೆ ಮಾಡಿಕೊಳ್ಳಬೇಕು ಎಂಬುದಾಗಿ ನಮಗೆ ವಚನ ತಿಳಿಸುತ್ತಾ ಇದೆ. ಅದು ಹೇಗೆ ಎಂಬುದಾಗಿ ಹೇಳಿದರೆ, ಇಟ್ ಈಸ್ ಕಮಿಂಗ್ ಅಂಡ್ ಎಕ್ಸಿಬಿಷನ್ ಆಫ್ ಒನ್ನೆಸ್ ಆಫ್ ದಿ ಬಿಲೀವರ್ಸ್. ಅಂದರೆ ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೂ ಆ ರೊಟ್ಟಿ ಒಂದಾಗಿರುವ ಪ್ರಕಾರ ಅನೇಕರಾಗಿರುವಂತ ನಾವು
ಕ್ರಿಸ್ತನಲ್ಲಿ ಒಂದಾಗಿದೆ ಎಂಬುದಾಗಿ. ರೊಟ್ಟಿ ಒಂದೇ, ನಾವು ಮುರಿಯುವಂತ ರೊಟ್ಟಿ ಒಂದಾಗಿದೆ. ವಿವಿಧವಾದಂತ ರೊಟ್ಟಿಗಳಲ್ಲ, ವಿವಿಧವಾದಂತ ರೊಟ್ಟಿಗಳಾಗಿ ಅಲ್ಲ, ಒಂದು ರೊಟ್ಟಿ, ಅದನ್ನ ಮುರಿದು ತಿನ್ನುತ್ತಾ ಇರುವುದು. ಆ ಒಂದು ರೊಟ್ಟಿ ಮುರಿದು ತಿನ್ನುವುದರ ಮೂಲಕ ತೋರಿಸುವಂತ ವಿಷಯ, ಅನೇಕರಾಗಿರುವಂತ ನಾವು ಕ್ರಿಸ್ತನಲ್ಲಿ ಒಂದೇ ಎಂಬುದಾಗಿ ತೋರ್ಪಡಿಸುವುದು. ಕರ್ತನ ಮೇಜಿನ ಯೂನಿಕ್ನೆಸ್ ಏನಂತಾರೆ? ಐಕ್ಯತೆಯನ್ನು ತೋರಿಸುತ್ತಾ ಇದೆ, ಹೊಂದಾಣಿಕೆಯನ್ನು ತೋರಿಸುತ್ತಾ ಇದೆ. ಒಂದು ರೊಟ್ಟಿಯಲ್ಲಿ ತಿಂದು ಅದರಲ್ಲಿ ಪಾಲುಗಾರರಾಗಿದ್ದವರು ಬೇರೆ ಬೇರೆ ಚಿಂತೆಯಲ್ಲಿ ಇರಬಾರದು, ಬೇರೆ ಬೇರೆ ಕಾರ್ಯಗಳಲ್ಲಿ ನಡೆಯಬಾರದು. ವಿಶ್ವಾಸಿಗಳಾದವರು, ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಿರುವವರು ಎಲ್ಲರೂ ಒಂದೇ ಆಗಿರಬೇಕು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ಹಾಗೆ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ. ಹಾಗಾದರೆ ವಿಶ್ವಾಸಿಗಳು, ಸೇವಕರಾದಂತ ನಾವು ಹಾಗೆ ಇರಬೇಕು ಎಂಬುದಾಗಿ. ಹಾಗೆ ಇರದಂತೆ ಕರ್ತನ ಮೇಜು ಆಚರಿಸಿಕೊಂಡು ಯಾವ ವಿಧವಾದಂತ ಪ್ರಯೋಜನವೂ ಇಲ್ಲ ಎಂಬುದಾಗಿ ಹೇಳುತ್ತಾ ಇದೆ. ಮತ್ತು ಹೇಳುತ್ತಾ ಇದೆ, those who partake the Lord's table should not join or partake in the observation prasadam or the different gods ಎಂಬುದಾಗಿ. ಅಂದ್ರೆ ಬೇರೆ ಬೇರೆ ದೇವರುಗಳಿಗೆ ಕೊಡುವ ಹಾಗೆ ಬೇರೆ ಬೇರೆಯ ಕಾರ್ಯಗಳನ್ನ ಆ ದೇವಸ್ಥಾನಗಳಲ್ಲಿ ಕೊಡುವಂತ ಒಂದು ಪ್ರಸಾದವಲ್ಲ ಕರ್ತನ ಮೇಜು ಎಂಬುದಾಗಿ ತಿಳಿದುಕೊಳ್ಳಿರಿ. ಮತ್ತು ಇದರವಾದಂತ ಸ್ಥಳಗಳಲ್ಲಿ ಕೊಡುವ ಆಗಿರುವಂತ ಪ್ರಸಾದವಲ್ಲ ಕರ್ತನ ಮೇಜು. ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ರಿಂದ 22ನೇ ವಾಕ್ಯದವರೆಗೆ ನಾವು ಓದುವಾಗ ನಮಗದು ಗೊತ್ತಾಗುತ್ತದೆ. ಸೊ ಅದರಿಂದ ಇದೊಂದು ಪ್ರಸಾದವಲ್ಲ, ಇದು ರೋಗ ಸೌಖ್ಯಕ್ಕಾಗಿ ಕೊಡುವಂತ, ಪಾಪ ಮೋಚನಕ್ಕಾಗಿ ಕೊಡುವಂತ ಒಂದು ಪ್ರಸಾದವಲ್ಲ ಹೊರತು ಇದರಲ್ಲಿ ಪಾಲುಗಾರರಾಗುವವರು ದೇವರಿಗೆ ದೇವರ ಮರಣ ಹೂಳುವಿಕೆಯ ಪುನರುದ್ಧಾನಕ್ಕೆ ಪಾಲುಗಾರರಾಗುವುದು, ಅದನ್ನು ನೆನಪು ಮಾಡಿಕೊಳ್ಳುವುದು ಆಗಿದೆ ಎಂಬುದಾಗಿ. ಅರ್ಥ ಆಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 20-22 ವಾಕ್ಯಗಳನ್ನು ಓದುವಾಗ, ನೀವು ಕರ್ತನ ಮೇಜಿಗೆ ಬರುವಾಗ ದೆವ್ವಗಳ ಪಂಕ್ತಿಯಲ್ಲಿಯೂ ಕರ್ತನ ಪಂಕ್ತಿಯಲ್ಲಿಯೂ ಪಾಲುಗಾರರಾಗಬಾರದು. ನಾವು ಈ ಎರಡು ಕಡೆಯಲ್ಲಿಯೂ ಪಾಲುಗಾರರಾಗಬಾರದು ಎಂಬುದಾಗಿ. ದೆವ್ವಗಳ ಪಂಕ್ತಿಯಲ್ಲಿಯೂ ಪಾಲುಗಾರರಾಗಬಾರದು, ಕರ್ತನ ಮೇಜಿನಲ್ಲಿಯೂ ಪಾಲುಗಾರರಾಗಬಾರದು. ನೀವು ಪಾಲುಗಾರರಾಗುವುದಾದರೆ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಲಿ, ಇಲ್ಲದಿದ್ದರೆ ದೆವ್ವಗಳ ಪಂಕ್ತಿಯಲ್ಲಿ ಪಾಲುಗಾರರಾಗಿರಿ ಎಂಬುದಾಗಿ ಕೊರಿಂಥ್ಯ ಸಭೆಗೆ ಅಪೊಸ್ತಲನಾದ ಪೌಲನು ಬಹಳ ಕ್ಲಿಯರ್ ಆಗಿ ಹೇಳುತ್ತಾ ಇದೆ. ಸೊ ಅದರಿಂದ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವವರು ಬೇರೆ ಯಾವ ವಿಧವಾದಂತ ಪಂಕ್ತಿ ಭೋಜನಗಳಲ್ಲಿ ಪಾಲುಗಾರರಾಗಬಾರದು. ನಿಮಗೆ ಆ ಕಾರ್ಯವನ್ನು ಅರ್ಥವಾಯಿತು ಎಂಬುದಾಗಿ ನಾನು ಅದನ್ನ ನಂಬುತ್ತೇನೆ. ಸೊ ದೇವರ ವಚನ ಕೃತ್ಯವಾಗಿ ಕಲಿತುಕೊಂಡು ಕರ್ತನ ಮೇಜಿಗೆ ನಿಲ್ಲಬೇಕು, ಅದನ್ನ ಕೃತ್ಯವಾಗಿ ವಿಶ್ವಾಸಿಗಳಿಗೆ ಕಲಿಸಿಕೊಡಬೇಕು ಎಂಬುದಾಗಿಯೂ ನನ್ನ ವಿನಂತಿಕೆ ಎಂಬುದಾಗಿ. ಮತ್ತು ಇದನ್ನು ಹೇಳುತ್ತಾ ಇದೆ, ಇಟ್ ಈಸ್ ನಾಟ್ ಫಾರ್ ಫಾರ್ಗಿವಿಂಗ್ ಸಿನ್, ಬಟ್ ದಿ ಫಾರ್ಗಿವನ್ ಸಿನ್ಸ್ observe it only for the remembrance of Jesus Christ for the resurrection. ಅಂದರೆ ಇದು ಪಾಪ ಪರಿಹಾರಕ್ಕಾಗಿ ಮಾಡುವಂತ ಒಂದು ಸೇವೆಯಲ್ಲ, ಆದರೆ ಪಾಪ ಪರಿಹಾರವನ್ನು ಹೊಂದಿದವರು ಅನುಭವಿಸಬೇಕಾದಂತ, ಪಾಲುಗಾರರಾಗಬೇಕಾದಂತ ಒಂದು ಸೇವೆಯಾಗಿದೆ ಕರ್ತನ ಮೇಜು. ಅಂದರೆ ಯೇಸು ಕ್ರಿಸ್ತುವಿನ ಮೇಜಿಗೆ ಬರುವವರಿಗೆ ಒಂದು ಚಿಂತೆಯುಂಟು, ನಾನಿದು ತಿನ್ನುವುದರ ಮೂಲಕ ನನ್ನ ಪಾಪವು ಕ್ಷಮಿಸಲ್ಪಡುತ್ತದೆ. ಇಲ್ಲ, ಹಂಗೆ ಪಾಪ ಕ್ಷಮಿಸುವಂತ ಒಂದು ಮೇಜು ಅಲ್ಲ ಕರ್ತನ ಮೇಜು. ಕಾರಣ ಪಾಪಗಳನ್ನ ಕ್ಷಮಿಸಲ್ಪಟ್ಟವನು ಯೇಸು ಕ್ರಿಸ್ತುವಿನ ಮೂಲಕವಾಗಿ
ಅವನ ಮರಣವನ್ನ ಪುನರುದ್ಧಾನವನ್ನು ಶರೀರದಲ್ಲಿ ವಹಿಸಿಕೊಂಡಿರುವವರು, ಪಾಪ ಕ್ಷಮಾಪಣೆಯನ್ನ ಹೊಂದಿದವನು, ಯೇಸು ಕ್ರಿಸ್ತುವಿನ ಜೊತೆಗೆ ಜೀವಿಸುವುದಕ್ಕಾಗಿ ನಿರ್ಣಯಿಸಿಕೊಂಡು ವಚನ ಪ್ರಕಾರ ಅಪೊಸ್ತಲರ ಉಪದೇಶಗಳೆಲ್ಲ ಅನುಸರಿಸುವವರು ಅನುಭವಿಸಬೇಕಾದಂತ ಪಾಲುಕಾರರಾಗಬೇಕಾದಂತ ಸೇವೆಯಾಗಿದೆ ಕರ್ತನ ಮೇಜು ಎಂಬುದಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅದರ 24ನೇ ವಾಕ್ಯವಾಗಿದೆ ನಾನು ಹೇಳಿರುವಂತ ವಿಷಯವು. ಸೊ ನಿಮಗೆ ಅದನ್ನ ಪರಿಶೋಧಿಸುವುದು, ನಾನು ವಾಕ್ಯಗಳನ್ನ ನಿಮಗೆ ತಿಳಿಸಿದೆ. ಆ ವಾಕ್ಯಗಳನ್ನ ನೀವು ಓದಿಕೊಳ್ಳುವಾಗ ನಾನು ಹೇಳಿರುವಂತ ವಿಷಯ ನಿಮಗೆ ಕೃತ್ಯವಾಗಿ ಅರ್ಥವಾಗುತ್ತದೆ. ಸೊ ನಮಗೆ ಇಲ್ಲಿಗೆ ನಮ್ಮ ವಿಡಿಯೋನ ವೈಂಡ್ ಅಪ್ ಮಾಡುವುದಕ್ಕೆ ಸಮಯವಾಗಿತ್ತು. ನಾವು ಇಲ್ಲಿಗೆ ನಿಲ್ಲಿಸುವುದಕ್ಕಾಗಿ ಕರ್ತನಲ್ಲಿ ಇಷ್ಟಪಡುತ್ತೇನೆ. ಮುಂದಿನದ ಆಮೇಲೆ ಕೆಲವೊಂದು ಭಾಗಗಳು ಕೂಡ ನಮಗೆ ಚಿಂತಿಸಿ ಕರ್ತನ ಮೇಜನ ನಮಗೆ ಆಮೇಲೆ ನಿಲ್ಲಿಸುವುದಕ್ಕೆ, ಆ ಸಬ್ಜೆಕ್ಟ್ ಅನ್ನು ನಮಗೆ ಮುಗಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಸೊ ಇದುವರೆಗೂ ನನ್ನ ವಿಡಿಯೋವನ್ನು ನೋಡುತ್ತಿರುವಂತ ಎಲ್ಲಾ ಪ್ರಿಯಪಟ್ಟವರಿಗೂ ಮತ್ತೊಂದು ಆವರ್ತಿ ನನ್ನ ಪ್ರೀತಿಯ ವಂದನೆಗಳು. ಪ್ರಿಯರೇ, ಈ ಟ್ರೂ ವಿಷನ್ ಚಾನೆಲ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಅದರ ಬೆಲ್ಲೈಕನ್ ಅನ್ನ ಸ್ವಲ್ಪ ಅನೇಬಲ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ, ಸ್ನೇಹಿತರಿಗೆ ಇದನ್ನ ಕಳಿಸಿಕೊಡಿರಿ. ಆಗ ಅನೇಕರಿಗೆ ಕರ್ತನ ಮೇಜಿನ ವಿಷಯ ಬಗ್ಗೆ ನಾನು ಹಾಕುವಂತ ಕ್ಲಾಸುಗಳು ನಿಮಗೆ ಆಮೇಲೆ ಕಲಿಯುವುದಕ್ಕೆ ಸಹಾಯವಾಗುತ್ತದೆ. ಅದರಿಂದ ಆಮೇಲೆ ಸಪೋರ್ಟ್ ಮಾಡಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿಸಿಕೊಂಡು ಆಮೇಲೆ ಈ ಕ್ಲಾಸಿನಿಂದ ಮುಕ್ತಾಯಗೊಳಿಸುತ್ತೇನೆ. ದೇವರು ನಮ್ಮನ್ನೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಮತ್ತೊಂದು ವಿಡಿಯೋ ಮೂಲಕವಾಗಿ ಮುಂದಿನ ದಿವಸ ನಮಗೆ ಒಟ್ಟಿಗೆ ನೋಡೋಣ. ದೇವರ ಆಶೀರ್ವಾದ ನಿಮ್ಮೆಲ್ಲರ ಕುಟುಂಬಗಳಲ್ಲಿ ಉಂಟಾಗಲಿ. ಥ್ಯಾಂಕ್ ಯು.